ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬಾ ದಿವಸ ಆಯಿತು ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಹತ್ತತ್ರ 20 ಡೇಸ್ ಮೇಲಾಯಿತು, 25 ಡೇಸ್ ಅಂತಲೇ ಅನ್ಕೋಬೋದು. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇದೇನಿದು ಅಂತ ನೋಡ್ತಾ ಇದ್ದೀರಾ, ಊರಿಂದ ಬಂದಮೇಲೆ ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು. ಸರಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡೆ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ, ಅಂದ್ರೂ ಕಡಿಮೆ ಆಗಿರಲಿಲ್ಲ. ಮೊನ್ನೆ ಅಮಾವಾಸ್ಯೆ ಇತ್ತಲ್ವ, ಸೊ ಅದರಿಂದ ಒಂದು ತಾಯ್ತನ ಹಾಕಿಸ್ಕೊಂಡೆ. ಇದು ಒಂದು ನಂಬಿಕೆ, ನನಗೆ ನಂಬಿಕೆ ಇದೆ, ಸೊ ಅದರಿಂದ ಹಾಕಿಸ್ಕೊಂಡೆ. ಬಟ್ ಇದು ಹಾಕಿಸ್ಕೊಂಡ್ಮೇಲೆ ಜ್ವರ ಎಲ್ಲ ಮಾಯ ಆಯಿತು. ಇನ್ನೊಂದು ಸ್ವಲ್ಪ ದಿವಸ ಆಮೇಲೆ ತೆಗೆದಾಕಬೇಕು. ಇದು ಒಳ್ಳೆ ಚಿಕ್ಕ ಹುಡುಗಿ ಥರ ಕಾಣಿಸ್ತೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ಅಮ್ಮ ಸಜ್ಜಿಗೆ ಮಾಡಿದ್ದಾರೆ, ಹೋಗ್ಬಿಟ್ಟು ತಿನ್ನಬೇಕು. ಇವಾಗ ಏನು ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಈವ್ನಿಂಗು ಮತ್ತು ನೈಟ್ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗಂತೂ ಹೇರ್ ಫಾಲ್ ತುಂಬಾ ಆಗ್ತಾಯಿದೆ. ನಮ್ಮೂರ ನೀರು ಮತ್ತು ನಮ್ಮ ಆಂಟಿಯವ್ರ ನೀರು ಎರಡೂ ಮಿಕ್ಸ್ ಆಗಿ ಇಲ್ಲಿ ನೀರು ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಇವಾಗ ಯಾವುದೇ ರೀತಿಯ ಒಂದು ಪ್ಯಾಕ್ನು ಅಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದರೆ ಸಪೋಸ್ ಏನಾದರೂ ಕೋಲ್ಡ್ ಗಿಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಮೆಂತ್ಯದು ಪ್ಯಾಕ್ ಬರುತ್ತೆ ನೋಡಿ, ಅದನ್ನು ಹಾಕ್ಬೋದು. ಆದರೆ ಇವಾಗ ಮತ್ತೆ ಕೋಲ್ಡ್ ಆಗಿದೆ, ಇನ್ನೊಂದು ಸಲ ಕೋಲ್ಡ್ ಆದರೆ ಮತ್ತೆ ಸುಮ್ಮನೆ ಕಿರಿಕಿರಿ ಅಂತ ಅಂದ್ಬಿಟ್ಟು ಇವಾಗ ಏನು ಅಪ್ಲೈ ಮಾಡಿಲ್ಲ. ನೋಡೋಣ, ಸಪೋಸ್ ಏನಾದರೂ ಇದೇ ಥರ ಹೇರ್ ಫಾಲ್ ಆಗ್ತಿದೆ ಅಂತ ಅಂದರೆ ಹೇರ್ ಕಟ್ ಮಾಡಿಸೋಣ. ಸದ್ಯಕ್ಕಿಲ್ಲ, ನೋಡೋಣ, ಒಟ್ಟಲ್ಲಿ ಮಾಡಿಸೋಣ. ಬಟ್ ಇವಾಗಂತೂ ರೀಸೆಂಟಾಗಿ ಮಾಡಿಸಲ್ಲ. ಎಷ್ಟು ಉದುರುತ್ತೋ ಉದುರಲಿ, ಇರೋ ಅಷ್ಟಕ್ಕೇ ಕಟ್ ಮಾಡಿಸೋಣ. ಸ್ನಾನ ಆದ ನಂತರ ಇದೆಲ್ಲ ಹಾಕ್ಕೊಳ್ಳೋದು ಕಾಮನ್. ಇನ್ನೇನು ಈ ಲಾಸ್ಟ್ ಮಂತದ್ದು 3 ಮಂತದ್ದು ಫೋಟೋಶೂಟ್ ಮಾಡಿಲ್ಲ ಪಾಪುಗೆ. ನೋಡೋಣ, ನಾಳೆ ಇದೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಿಂಪಲಾಗಿ ಯಾವ್ದಾದ್ರು ಒಂದು ಥೀಮ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಎಲ್ಲ ನಾನು ಅರೇಂಜ್ ಮಾಡ್ಕೊಂಡು ನಾನು ಒಬ್ಬಳೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಸಿಯಾಗಿರೋದು ಏನಾದರೂ ಒಂದು ಮಾಡೋಣ. ಲಾಸ್ಟ್ ಟೈಮ್ ಬಟ್ಟೆ ಕೂಡ ಎಲ್ಲ ತೊಗೊಂಡು ಬಂದಿದ್ದೆ, ನಮ್ಮ ತಾತ ತಿರೋದು ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ, ಮತ್ತು ಮಾಡೋಕ್ಕಾಗಿಲ್ಲ. ಈ ಮಂತು ಇನ್ನೇನೋ 4 ಮಂತ್ ಕಂಪ್ಲೀಟ್ ಆಗಿಬಿಡುತ್ತೆ. 4 ಮಂತ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 3 ಮಂತದೊಂದು ಚಿಕ್ಕ ಒಂದು ಫೋಟೋಶೂಟ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ 4 ಮಂತದ್ದು ಕೂಡ ಮಾಡಬೇಕು. ಎಲ್ಲನೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಅಷ್ಟೇ. ತುಂಬ ಏನು ಓವರಾಗೆಲ್ಲ ಮಾಡೋಕ್ಕೋಗಲ್ಲ. ನೋಡೋಣ, 1 ಇಯರ್ ಬರ್ಡೇಗೆ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿ, ಸ್ವಲ್ಪ ತುಂಬ ಜಾಸ್ತಿ ಏನೋ ಗ್ರ್ಯಾಂಡಾಗೆಲ್ಲ ಮಾಡೋದು ಬೇಡ, ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ ಅಷ್ಟೇ. ಇವಾಗ ಸಜ್ಜಿಗೆ ತಿನ್ನಕ್ಕೆ ಹೋಗೋಣ ಬಾ. ಮತ್ತು ಇವಾಗ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸ್ ಮಾರ್ಕ್ ಮತ್ತು ಸ್ವಲ್ಪ ಚಿಕ್ಕ ಪಿಂಪಲ್ಸ್ ಆಗಿಬಿಟ್ಟಿದೆ ಹೀಟಿಗೆ. ಅದಕ್ಕೋಸ್ಕರ ಒಂದಿನ ಬೆಳ್ಳುಳ್ಳಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ರಿಸಲ್ಟ್ ಯಾವ ಥರ ಬರುತ್ತೆ ಗೊತ್ತಿಲ್ಲ. ಆಮೇಲೆ ನಾನು ಎಷ್ಟು ದಿವಸ ತಿಂತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 2 ಡೇಸ್ ತಿಂದಿದ್ದೀನಿ. ಬರೀ ರಾ ಆಗಿ ಬೆಳ್ಳುಳ್ಳಿನ ತಿನ್ನೋಕ್ಕಾಗಲ್ಲ, ಅದ್ರ ಜೊತೆ ಸ್ವಲ್ಪ ಹನಿನ ಮಿಕ್ಸ್ ಮಾಡಿಕೊಂಡು ತಿಂದರೆ ಬೆಟರ್, ತಿನ್ಬೋದು. ಇವತ್ತು ಅಷ್ಟೇ, ನೆನ್ನೆ ರಾನೇ ತಿಂದಿದ್ದೆ. ಇವತ್ತು ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಹನಿನ ಮಿಕ್ಸ್ ಮಾಡಿಕೊಂಡು ತಿಂದಿದ್ದೆ. ಅದು ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ತುಂಬಾ ಚೇಂಜಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಎಲ್ಲದಕ್ಕೂ ಅಷ್ಟೇ, ನಮ್ಮ ಒಂದು ಬಾಡಿ ಫ್ಯಾಟ್ ಏನಿದೆ ಅದನ್ನೆಲ್ಲ ರಿಲೀಸ್ ಮಾಡೋಕ್ಕಾಗಿರಲಿ, ಫೇಸು ಗ್ಲೋ ಬರುತ್ತೆ, ಮತ್ತು ಬಾಡಿಯೆಲ್ಲ ಹೆಲ್ದಿಯಾಗಿರುತ್ತೆ. ಸೊ ಅದರಿಂದ ನೋಡೋಣ ಎಷ್ಟು ದಿವಸ ತಿಂತೀನಿ ಅಂತ ಗೊತ್ತಿಲ್ಲ, ಬಟ್ ತಿನ್ನಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿವಸ ಆಗುತ್ತೆ ಅಂತ. ಮತ್ತು ನನ್ನ ಒಂದು ಫೇಸನ್ನ ನೀಟಾಗಿ ಚೆನ್ನಾಗಿ ಕ್ಲಿಯರ್ ಮಾಡ್ಕೋಬೇಕು. ನೋಡೋಕ್ಕೇನೋ ತುಂಬ ಸಿಂಪಲ್ಲಾಗಿ ಸ್ಲಿಮ್ ಆಗಿದ್ದೀನಿ. ಫೇಸ್ ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪ ಗ್ಲೋ ಮಾಡಿಸ್ಕೊಬಿಟ್ಟೆ ಸಾಕು ಅಷ್ಟೇ. ಫ್ಯಾಟ್ ಆ ಥರದ್ದೇನೂ ಇಲ್ಲ, ತುಂಬ ಸ್ಲಿಮ್ ಆಗಿರೋ ಮಮ್ಮಿ ನಾನು. ನನಗೆ ಇವಾಗ 4 ಮಂತ್ ಕಂಪ್ಲೀಟ್ ಆಗಿ 5 ಮಂತ್ಗೆ ಬರುತ್ತೆ. ನನಗೇನು ಅಷ್ಟೊಂದು ಟಮ್ಮಿ ಎಲ್ಲ ನೀಟಾಗಿ ಎಲ್ಲ ಫ್ಯಾಟ್ ಎಲ್ಲ ಕಡಿಮೆ ಆಗಿದೆ. ಬಟ್ ಏನೇ ಇದ್ರೂ ನಾವು ಯಾವ ಥರ ನಮ್ಮ ಒಂದು ಫುಡ್ ರೋಟೀನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ನಂದು ಸ್ಕಿನ್ನು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇವಾಗ ಏನೂ ಫೇಸ್ಗೆ ಅಪ್ಲೈ ಮಾಡ್ತಿಲ್ಲ, ಯಾಕಂದರೆ ಪಾಪು ಇರೋದ್ರಿಂದ ಫೇಸ್ಗೆ ಅಪ್ಲೈ ಮಾಡಿದ್ರೆ ಪಾಪುನ ಎತ್ಕೋತಾ ಇರ್ತೀವಲ್ವ. ಸೊ ಆವಾಗ ಪಾಪುಗೆ ಟಚ್ ಆಗುತ್ತೆ, ಮತ್ತು ಅಂದರೆ ಮತ್ತು ಪಾಪುಗೇನಾದರೂ ಇನ್ಫೆಕ್ಷನ್ ಆ ಥರ ಆಗುತ್ತೆ. ಮತ್ತು ಪಾಪು ನಮ್ಮ ಮುಖದ ಮೇಲೆಲ್ಲ ಕೈ ಇಡೋದು, ನಾವು ಪಾಪಕ್ಕೆ ಎಣ್ಣೆ ಮುತ್ತಿಕ್ಕೋದು, ಈ ಥರ ಎಲ್ಲ ಆದಾಗ
ಪಾಪುಗೂ ಕೂಡ ಅದು ಸ್ವಲ್ಪ ಅಲರ್ಜಿ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು ಏನೂ ಅಪ್ಲೈ ಮಾಡ್ತಾಯಿಲ್ಲ. ಸೊ ಸ್ವಲ್ಪ ಸ್ಕಿನ್ ಕೇರು ಕೂಡ ಮಾಡಬೇಕು. ಆ್ಯಸ್ ಯೂಶ್ವಲ್ ಸ್ನಾನ ತಕ್ಷಣ ಸಜ್ಜಿಗೆ ಮಾಡಿರ್ತಾರೆ, ಸಜ್ಜಿಗೆನ ತಿಂದುಬಿಡ್ತೀನಿ. ಯಾಕಂದರೆ ಏನು ಸ್ನಾನ ಆದ ತಕ್ಷಣ ಹೊಟ್ಟೆ ಹಸಿತಾ ಇರುತ್ತಲ್ವ. ಸೊ ಒಂದು ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು. ಮತ್ತು ನಾನು ಮೈಲೋದಿಂದ ಡೈಪರ್ನ ತರಿಸ್ಕೊಂಡಿದ್ದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಡೈಪರು. ನನಗಂತೂ ತುಂಬಾ ಇಷ್ಟ ಆಗಿದೆ. ಮತ್ತು ಇನ್ನೂ ಒಂದು, ಯಾವುದೇ ಮಕ್ಕಳಿಗಾದರೂ ಅಷ್ಟೇ ಡೈಪರ್ನ ಹಾಕಿ ಮತ್ತು ಹಾಕಬೇಕಾದ್ರೆ ಒಂದು ಸಲ ನೀಟಾಗಿ ನೀಟಾಗಿ ಒರೆಸಿ ಡ್ರೈ ಆಗಿರಬೇಕದು. ಆವಾಗ ಮತ್ತೆ ಇನ್ನೊಂದು ಡೈಪರ್ನ ಹಾಕಿದ್ರೆ ಏನೂ ಅಲರ್ಜಿ ಥರ ಆ ಥರದ್ದೇನೂ ಆಗೋದಿಲ್ಲ. ಹಿಂದ್ಗುಡ್ಲೇ ಡೈಪರ್ನ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಡೈಪರ್ ಹಾಕಿಬಿಟ್ರೆ ಅವ್ರಿಗೇನಾಗುತ್ತೆ, ಸ್ವಲ್ಪ ಗಾಳಿ ಎಲ್ಲ ಆಡಬೇಕಲ್ವ, ಆವಾಗ ಅವ್ರಿಗೆ ಹಿಂಸೆ ಆಗಿ ಅದು ಅಲರ್ಜಿ ಆ ಥರ ಆಗೋ ಚಾನ್ಸಸ್ಸು ಆವಾಗ ಟರ್ನ್ ಆಗುತ್ತೆ. ಸೊ ನಿಮಗೆ ಬೇಕಂದರೆ ನೀವು ಸ್ವಲ್ಪ ಪೌಡರ್ನೂ ಹಾಕ್ಕೊಬೋದು. ನಾನು ಸ್ವಲ್ಪ ಪೌಡರ್ನ ಹಾಕ್ತೀನಿ. ಜಾಸ್ತಿ ಎಲ್ಲ ಟೈಮಲ್ಲೂ ಹಾಕೋಕ್ಕೆ ಹೋಗಲ್ಲ. ಬೆಳಗ್ಗೆ ಫಸ್ಟ್ ಯಾವಾಗ ಹಾಕ್ತೀನಿ ಆವಾಗ ಇದು ಮಾಡ್ತೀನಿ. ನಾನು ಬರೀ ನೈಟ್ ಅಷ್ಟೇ ನಾನು ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಬೆಳಗ್ಗೆ ಏನಾದರೂ ಸಿಚುವೇಶನ್ ನೋಡಿಕೊಂಡು ನಾನು ಹಾಕ್ತೀನಿ ಡೈಪರ್ನ. 24 hours ನಾನೇನು ಡೈಪರ್ ಹಾಕೋದಿಲ್ಲ. ಅದು ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು. ಸದ್ಯಕ್ಕೆ ಪಾಪುಗೆ ಯಾವುದೇ ರೀತಿಯ ರ್ಯಾಷಸ್ ಆ ಥರದ್ದೇನೂ ಆಗಿಲ್ಲ. ಅವನಿಗೆ ಅಂದರೆ ಊರಲ್ಲಿದ್ನಲ್ಲ, ಆವಾಗ ಅವನಿಗೆ ಸ್ವಲ್ಪ ಮೋಷನ್ ಜಾಸ್ತಿ ಹೋಗ್ತಾಯಿದ್ದ. ಸೊ ಆವಾಗ ಸ್ವಲ್ಪ ಮೋಷನ್ ಜಾಸ್ತಿ ಆಗಿ ನೀರು ಅಂತಂದರೆ ಜಾಸ್ತಿ ಬೇದಿ ಆಗ್ತಾ ಇರುತ್ತಲ್ವ, ಆ ಟೈಮ್ನಲ್ಲಿ ಅವನಿಗೆ ಸ್ವಲ್ಪ ರ್ಯಾಷಸ್ ಥರ ಆಗಿತ್ತು. ಮತ್ತು ಅದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂದರೆ ರಾಗಿ ಹಿಟ್ಟು ಬರುತ್ತೆ ನೋಡಿ, ಅದನ್ನು ಅಲ್ಲಿಗೆ ಟ್ಯಾಪ್ ಮಾಡೋದು. ಅದೇ ಒಂದು ಒಳ್ಳೆ ಬೆಸ್ಟು ರೆಮಿಡಿ ಅಂತಲೇ ಹೇಳ್ಬೋದು. ಎಲ್ಲ ಆಯಿಂಟ್ಮೆಂಟ್ಗಿಂತನೂ ಜಲ್ದಿ 2 daysಲ್ಲಿ ನಮಗೆ ರಿಸಲ್ಟ್ನ ಕೊಟ್ಬಿಡುತ್ತೆ. ಎಂಥ ಆಯಿಂಟ್ಮೆಂಟ್ ಹಚ್ಚಿದ್ರೂ ಅಷ್ಟು ಬೇಗನೆ ರಿಸಲ್ಟ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ನಿಮಗೇನಾದ್ರು ನಿಮ್ಮ ಮಕ್ಕಳಿಗೆ ಏನಾದರೂ ಆ ಥರ ರ್ಯಾಷಸ್ ಏನಾದರೂ ಆ ಥರ ಆದರೆ ನೀವು ಡೆಫಿನೆಟ್ಲಿ ರಾಗಿ ಹಿಟ್ಟನ್ನ ಯೂಸ್ ಮಾಡಿ. ಅವರು ಯಾವಾಗ ಯೂರಿನ್ ಪಾಸ್ ಮಾಡ್ತಾರೆ ಮತ್ತು ನೀವು ಯಾವಾಗ ಡೈಪರು ಅಥವಾ ಏನಾದರೂ ಬಟ್ಟೆ ಈ ಥರ ಏನಾದ್ರು ಫ್ಲಾಟ್ ಡೈಪರ್ ಇದನ್ನೆಲ್ಲ ಚೇಂಜ್ ಮಾಡ್ತಾರಲ್ವ, ಆ ಟೈಮ್ನಲ್ಲಿ ಅದು ಡ್ರೈ ಆಗೋ ಥರ ಯಾವಾಗಲೂ ಹಾಕ್ತಾಯಿರಿ. ಅದು ರ್ಯಾಷಸ್ ಹೋಗೋ ತನಕ ನಿಮಗೆ ಪಟ್ಟಂತ 2 daysಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತು ನೈಟ್ಗೆ ನಾನು ಚಪಾತಿ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಬಟ್ ಈರುಳ್ಳಿ ಸ್ವಲ್ಪನೇ ಇತ್ತು. ಆಮೇಲೆ ಸ್ವಲ್ಪನೇ ಚಾಪ್ ಮಾಡಿದ್ದಲ್ಲ ಅಂದ್ಬಿಟ್ಟು ಅದು 3 ಜನಕ್ಕೆ ಸಾಲ್ಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಆವಾಗ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಬೇಡೋಣ, ಸರಿ ಹೋಗ್ಬಿಡುತ್ತೆ. ಮತ್ತೇನು ಸಾಕಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಬರೀ ಚಪಾತಿನೂ ತಿನ್ನೋಕ್ಕಾಗೋದಿಲ್ಲ, ಮತ್ತು ಅರ್ಧಂಬರ್ಧಂ ಆ ಥರ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಮಸಾಲೆ ರುಬ್ಬಕ್ಕೆ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ವ ಈರುಳ್ಳಿನ, ಅದನ್ನೇ ಹಾಕಿ ಸ್ವಲ್ಪ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುರ್ಗಡ್ಲೆ, ಬೇಕಾದರೆ ನೀವು ಮಸಾಲಾನೆಲ್ಲ ಇಲ್ಲಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಾವೇನು ಒಗ್ಗರಣೆಗೆ ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದಿಷ್ಟನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೆ ಹಾಕಿದ್ರೆ ಮುಗೀತು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಈ ಥರ ಮಾಡಿದ್ದು, ಈ ಥರ ಮಾಡೋಣ ಅಂತ ಐಡಿಯಾ ಇರಲಿಲ್ಲ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ಹಾಕೊಬೋದು. ನಮ್ಮ ಹತ್ರ ತೆಂಗಿನಕಾಯಿ ಇರಲಿಲ್ಲ ಅಂದ್ಬಿಟ್ಟು ಮನೇಲಿ ನಾನು ತೆಂಗಿನಕಾಯಿ ಹಾಕೋಕ್ಕೆ ಹೋಗಿಲ್ಲ. ಹುರ್ಗಡ್ಲೆ ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಬರೀ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಮನೇಲಿ, ಏನು ತರಕಾರಿ ಇರೋದಲ್ಲ, ಅಂಥ ಟೈಮ್ನಲ್ಲಿ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಅನ್ನಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಈ ಥರ ಒಂದು ಗ್ರೇವಿನ ಅಂದರೆ ಟೊಮೆಟೊ ಗ್ರೇವಿ ಮಾಡಿಕೊಂಡು ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು 2 ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಆಹಾ ಸಖತ್ತಾಗಿ ಅನ್ಸುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿಕೊಂಡು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ಯಾಕಂದರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ತುಂಬ ಗಟ್ಟಿ ಆದ್ರೂ ಅಷ್ಟೊಂದಾಗಿ ಏನು ಚೆನ್ನಾಗಿರೋಲ್ಲ. ಸ್ವಲ್ಪ ಮೀಡಿಯಮಾಗಿ ಸಾಗು ನಾವೇನು ಮಾಡ್ಕೋತೀವಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಅನ್ನಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇವಾಗ ಮತ್ತು ಸ್ಪೈಸಸ್ನ ಹಾಕ್ಕೋತಾ ಇದ್ದೀನಿ. ರ್ಯಾಂಡಮ್ ಸ್ಪೈಸಸ್ ನಾನು ಎಲ್ಲದಕ್ಕೂ ಯೂಸ್ ಮಾಡೋ ಥರ
ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಇದಿಷ್ಟು ಇದ್ದರೆ ಸಾಕು. ನಾವು ಏನಾದರೂ ಮಾಡ್ಬೋದು ಮನೇಲಿ. ಸಾಂಬಾರು ಪುಡಿ ಸಮ್ಟೈಮ್ಸ್ ಇಲ್ಲಾಂದ್ರೂ ಮಾಡ್ಬೋದು. ಬಟ್ ಏನು ಮಸಾಲಗಳು ಅಂತಂದರೆ ಈ ರುಬ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಪ್ಲೇನಾಗಿ ಮಾಡ್ತೀವಿ ಅಂತಂದರೆ ಈ ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಆರಾಮ್ಸೆ ನಾನು ಎಲ್ಲ ರೀತಿ ಅಡುಗೆಗಳನ್ನು ನಾನು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ 1-2-3 ಕುದಿಸಿದ್ರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಮತ್ತು ಸ್ವಲ್ಪ ಇದಕ್ಕೆ ಸಾಂಬಾರು ಪುಡಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಪ್ಲೇನ್ ಟೊಮೆಟೊ ಗೊಜ್ಜಿಗಾದ್ರೂ ಅಷ್ಟೇ, ಯಾವುದೇ ಗೊಜ್ಜಿಗಾದ್ರೂ ಅಷ್ಟೇ ಸಾಂಬಾರು ಪುಡಿನ ನಾವು ಮನೇಲಿ ಏನು ಮಾಡ್ಕೊಂಡಿರ್ತೀವಲ್ವ ಸಾಂಬಾರು ಪುಡಿ, ಅದನ್ನು ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ಇದೇನೂ ಮಸಾಲೆಗಳಿಲ್ಲ ಅಂದ್ರೂ ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಮನೇಲಿ ಏನು ಸಾಂಬಾರು ಪುಡಿ ಇದೆ ಅದನ್ನು ಹಾಕಿದ್ರೂ ಸಾಕು, ತುಂಬಾ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಈ ಥರ ಯೂಸ್ ಮಾಡ್ತೀನಿ. ಮತ್ತು ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಬೋದು. ಬೆಲ್ಲನೂ ಹಾಕಿದ್ರೂ ಅಷ್ಟೇ ಟೇಸ್ಟ್ ಅಂತೂ ಎನ್ಹ್ಯಾನ್ಸ್ ಆಗುತ್ತೆ. ಯಾವುದೇ ಅಡುಗೆಗಾದರೂ ಅಷ್ಟೇ ಬೆಲ್ಲನ ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಮತ್ತು ಹಿಂಗೆ ಹಾಕಿದ್ರೂ ಅಷ್ಟೇ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಬಟ್ ನನಗೆ ಜಾಸ್ತಿ ನಾನು ಬೆಲ್ಲನ ಯೂಸ್ ಮಾಡ್ತೀನಿ. ಪ್ರತಿಯೊಂದು ಅಡುಗೆಯಲ್ಲೂ ನಾನು ಬೆಲ್ಲನ ಹಾಕಿ ಮಾಡ್ತೀನಿ. ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಇಲ್ಲಿ ನಾನು ಕಸ್ತೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಿನೂ ಕೂಡ ಹಾಕ್ಕೊಬೋದು. ಫ್ರೈ ಮಾಡಿ ಇಟ್ಕೊಂಡು ಹಾಕಿದ್ರೆ ಸ್ವಲ್ಪ ಅದು ಫ್ಲೇವರ್ ಹೋಗ್ಬಿಡುತ್ತೆ. ಸೊ ಅದರಿಂದ ಅಲ್ಲಿ ಫ್ರೈ ಮಾಡಿ ಅಲ್ಲೇ ಹಾಕಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿ ಅನಿಸ್ತಾ ಇರುತ್ತೆ. ನೀವು ಇದೇ ಥರ ಮಾಡ್ತೀರಾ? ನಿಮ್ಗೆ ಇಷ್ಟ ಆಗುತ್ತಾ? ಕಾಮೆಂಟ್ ಮಾಡಿ. ಮತ್ತು ಆ್ಯಸ್ ಯೂಶ್ವಲ್ ಚಪಾತಿನೂ ಕೂಡ ಮಾಡಿಕೊಂಡೆ. ನೈಟು ನಾನು ಸ್ವಲ್ಪ ರೈಸ್ನ ತಿನ್ನೋದು ಕಡಿಮೆ, ಸ್ವಲ್ಪ ಚಪಾತಿನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಇವಾಗ ಊರಿಂದ ಬಂದಮೇಲೆ ಸ್ವಲ್ಪ ಏಜ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಫಸ್ಟ್ ವೀಡಿಯೋ ಏನು ಅಪ್ಲೋಡ್ ಮಾಡಿದ್ನಲ್ಲ ಅದನ್ನು ನಾನು ಸೆಕೆಂಡ್ ವೀಡಿಯೋ ಹಾಕಬೇಕಿತ್ತು. ಬಟ್ ಮಿಸ್ಸಾಗಿ ನಾನು ಅದನ್ನೇ ಅಪ್ಲೋಡ್ ಮಾಡಿಬಿಟ್ಟೆ. ಇನ್ನು ನೆನ್ನೆ ಹಾಕಿದ್ನಲ್ಲ ಆ ವಿಡಿಯೋನ ನಾನು ಫಸ್ಟ್ ಹಾಕಬೇಕಿತ್ತು. ಏನಾಗಲ್ಲ ಬಿಡು ಅಂತಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟಿದ್ನಲ್ಲ, ಮತ್ತೆ ಇನ್ನೇನು ಚೇಂಜ್ ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ನೋಡ್ಬೋದು ಗ್ರೇವಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇವಾಗ ಮಾರ್ನಿಂಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೈಟು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಇವಾಗ ಜಸ್ಟ್ ಮೀಶೋದಲ್ಲಿ ಒಂದು ಪಾರ್ಸಲ್ನ ತರಿಸ್ಕೊಂಡಿದ್ದೆ, ಪ್ಯಾಂಟ್ನ ತರಿಸ್ಕೊಂಡಿದ್ದೆ. ನೋಡೋಣ ಇದು ಯಾವ ಥರ ಇದೆ, ಏನು ಆಯ್ತಾ, ಸೈಜ್ ಎಲ್ಲ ಕರೆಕ್ಟಾಗಿದೆಯಾ, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಣ. ಪ್ಯಾಂಟ್ ಎಲ್ಲ ತರಿಸಿದ್ನಲ್ಲ ಅದು ಸೈಜ್ ನೋಡೋಣ ಚೆನ್ನಾಗಿದೆಯಾ ಇಲ್ಲಾಂದರೆ ರಿಟರ್ನ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಮೀಶೋದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಸಮ್ಟೈಮ್ಸ್ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅದು ಒಬ್ಬೊಬ್ರಿಗೆ ಬ್ಯಾಡ್ ಲಕ್ ಏನಾದರೂ ಆದರೂ ರಿಟರ್ನ್ ಆಪ್ಷನ್ ಇದೆ. ಆರಾಮ್ಸೆ ಒಳ್ಳೆ ರೆಸ್ಪಾನ್ಸ್ ಇದೆ ಮೀಶೋದಲ್ಲಿ, ರಿಟರ್ನ್ ಎಲ್ಲ ಮಾಡ್ಕೊಬೋದು. ನಾನು ಒಂದು ಒಳ್ಳೆ ಸೇಲ್ ನಡೀತಾಯಿತ್ತು, ಪ್ಯಾಂಟ್ನ ತರ್ಸೋಣ ಎಲ್ಲ ನೈಟ್ ಅಂತಂದರೆ ನಾರ್ಮಲಾಗಿ ಮನೇಲಿ ಹಾಕ್ಕೊಳ್ಳೋ ಥರದ್ದು ಪ್ಯಾಂಟ್ನ ತರ್ಸೋಣ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ನಾನು ನೋಡ್ಬಿಟ್ಟು ತರಿಸ್ದೆ. ಇದು 400 ಸಮಥಿಂಗ್ ಏನೋ ಬರುತ್ತೆ, 3 ಪೀಸ್ ಬರುತ್ತೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿತ್ತು. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಕೂಡ ಇದೆ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ತರಿಸ್ಕೋಬೋದು. ನಾನು ರ್ಯಾಂಡಮಾಗಿ ಬ್ಲ್ಯಾಕು ವೈಟು ಒಂದು ಗ್ರೇ ಕಲರ್ ಇರಲಿ ಅಂತ ಅಂದ್ಬಿಟ್ಟು ನಾನು ಗ್ರೇ ಕಲರ್ಗೆ ತರಿಸ್ಕೊಂಡೆ. ನಿಜವಾಗಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ. ಮತ್ತು ಎಲ್ಲ ಥರ ಏನು ಟಾಪ್ಸ್ಗಳಿಗೆ ಯೂಸ್ ಮಾಡ್ಬೋದು. ನಾನು ಮನೆಯಲ್ಲಿ ಹಾಕ್ಕೊಳ್ಳೋಣ ನಾರ್ಮಲ್ಲು ಟೀ ಶರ್ಟ್ ಎಲ್ಲ ಬರುತ್ತಲ್ವ, ಟೀ ಶರ್ಟ್ಗಳೆಲ್ಲ ತುಂಬ ಇತ್ತು. ಪ್ಯಾಂಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದೆ. ನಿಜ ಅಂದರೆ ಜಾಸ್ತಿ ಬ್ಲ್ಯಾಕ್ ವೈಟು ಮತ್ತು ಇನ್ನೊಂದು ಕಾಂಬಿನೇಷನ್ನೇ ಸಿಗುತ್ತೆ. ನನಗೆ ಯಾಕೋ ಬೇರೆ ಕಲರ್ಸ್ ಎಲ್ಲ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಾನು ಬರೀ 3 ಕಲರ್ಸ್ನ ತೊಗೊಂಡೆ. ಇದು ಡೀಸೆಂಟ್ ಕಲರ್ಸ್ ಅಂತ ಅಂದ್ಬಿಟ್ಟು ನಾನು ವೇರ್ ಮಾಡಿಕೊಂಡು ತೋರಿಸ್ತೀನಿ. ಕೊನೆ ತನಕ ವೀಡಿಯೋನ ನೋಡಿ. ನೀವು ಡೆಫಿನೆಟ್ಲಿ ಈ ಒಂದು ಬಟ್ಟೆನ ತರಿಸ್ಕೊಳ್ದಿರ ಮಿಸ್ ಮಾಡಬೇಡಿ. ನಿಜವಾಗ್ಲೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಇಲ್ಲಿ ಹತ್ತತ್ರ ಆಚೆ ಹೋಗಿ ಬರ್ತೀನಿ ಅಂತಂದರೆ ಆರಾಮ್ಸೆ ಹಾಕ್ಕೊಬೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. 400 ಸಮಥಿಂಗೆ ಇಷ್ಟು ಚೆನ್ನಾಗಿರೋ 3 ಪೀಸು ಎಲ್ಲಾದರೂ ಆಚೆ ಕಡೆ ಅಂತೂ ನಿಜವಾಗ್ಲೂ ಸಿಗೋದಿಲ್ಲ.
ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಈ ಥರ ಮನೇಲಿ ಹಾಕ್ಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ. ಯಾವುದೇ ರೀತಿಯ ಇರಿಟೇಷನ್ ಆ ಥರದ್ದು ಆಗೋದಿಲ್ಲ. ನನಗೆ ಹೇಳ್ಬೇಕಂತಂದರೆ ನನಗೆ ಸ್ವಲ್ಪ ಟೈಟಾಗಿರೋ ಥರ ಪ್ಯಾಂಟ್ಗಳನ್ನೆಲ್ಲ ಹಾಕಿ ಅಷ್ಟು ಅಭ್ಯಾಸ ಇಲ್ಲ, ನನಗೆ ಆಗೋದಿಲ್ಲ, ಒಂಥರ ಹಿಂಸೆ ಆಗುತ್ತೆ. ಈ ಥರ ಸ್ವಲ್ಪ ಫ್ರೀಯಾಗಿರೋ ಥರ ಸ್ವಲ್ಪ ಕಂಫರ್ಟಬಲ್ ಆಗಿದ್ದರೆ ಮಾತ್ರ ನಾನು ಹಾಕ್ಕೊಳ್ಳೋದು. ಟೈಟಾಗಿರೋ ಥರದ್ದೆಲ್ಲ ನಾನು ಹಾಕ್ಕೊಳ್ಳೋಕ್ಕೆ ಹೋಗೋದಿಲ್ಲ, ನಾನು ತೊಗೊಳ್ಳೋದು ಇಲ್ಲ ಆ ಥರದ್ದನ್ನು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಇದರ ಲಿಂಕ್ ಏನಾದರೂ ಬೇಕಂತಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ, ಅಟ್ಯಾಚ್ ಮಾಡಿರ್ತೀನಿ. ನೀವು ಒಂದು ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ತರಿಸ್ಕೋಬೋದು. ನನಗೇನು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಜಸ್ಟ್ ಇದು 400 ಸಮಥಿಂಗ್ ಏನೋ ಬರುತ್ತೆ. 3 ಪ್ಯಾಂಟ್ ಇದೆ. ನಿಜ ತುಂಬಾ ಚೆನ್ನಾಗಿದೆ. ಡೈಲಿ ಯೂಸ್ಗೆ ನಾನು ತರಿಸಿರೋದು ಡೈಲಿ ಪರ್ಪಸ್ಗೋಸ್ಕರ. ಬೇಕಂತಂದರೆ ಏನಾದರೂ ಸ್ವಲ್ಪ ಇಲ್ಲೆಲ್ಲ ಅಲ್ಲಿ ಇಲ್ಲಿ ಆಚೆ ಹೋಗ್ತೀನಿ ಅಂತಂದರೆ ಹಾಕೊಂಡು ಹೋಗ್ಬೋದು. ಬಟ್ ಮನೇಲಿ ಹಾಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಜಾಸ್ತಿ ನೈಟ್ ಪ್ಯಾಂಟು ಈ ಥರ ಟೀ ಶರ್ಟ್ಗಳಿದ್ದು ನೈಟ್ ಪ್ಯಾಂಟ್ ಸ್ವಲ್ಪ ಕಡಿಮೆ ಇತ್ತು. ಆಲ್ರೆಡಿ ಅಂದರೆ ಸ್ವಲ್ಪ ಹಳೇದಾಗಿತ್ತು. ಸೊ ಅದನ್ನು ತೆಗ್ದಾಕ್ಬಿಟ್ಟು ಇವಾಗ ಸ್ವಲ್ಪ ಈ ಥರ ಸ್ವಲ್ಪ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದರ ಲಿಂಕ್ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊತೀನಿ. ದಯವಿಟ್ಟು ನೀವು ತರಿಸ್ಕೊಳ್ಳಿ. ಇವಾಗ ಸೇಲ್ ನಡೀತಾ ಇದೆ. ತುಂಬಾ ಚೆನ್ನಾಗಿ ಒಳ್ಳೆ ಆಫರ್ಗಳಿದೆ. ಹೇಗೆ ಕಾಣಿಸ್ತಾ ಇದೆ ನನಗೆ ಇದೊಂದು ತೆಗೆದ್ರೆ ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಬಟ್ ಇರಲಿ, ಬಟ್ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ.